ಗೆಳೆಯರೇ, ನಿಮ್ಮ ಒಂದು ಸ್ನೇಹಿತರ ವಾಟ್ಸಪ್ ಡಿ ಪಿನ ನಿಮಗೆ ಸ್ಕ್ರೀನ್‌ಶಾಟ್ ತಗೊಳ್ಳಲು ಆಗ್ತಾ ಇಲ್ಲ ಅಂದರೆ ಅದನ್ನು ನಾವು ಫುಲ್ ಕ್ಲಿಯರ್ ಕ್ವಾಲಿಟಿನಲ್ಲಿ ಡೌನ್ಲೋಡ್ ಮಾಡೋದನ್ನು ಹೇಳ್ತೀನಿ. ಡೌನ್ಲೋಡ್ ಮಾಡಬಹುದು ಸ್ನೇಹಿತರೆ, ಅದಕ್ಕೆ ಒಂದು ಆಪ್ಷನ್ ಇದೆ. ಅದರ ಮೂಲಕ ನೀವು ಈಸಿಯಾಗಿ ಡೌನ್ಲೋಡ್ ಮಾಡಬಹುದು. ನೀವು ವಾಟ್ಸಪ್ ಡಿ ಪಿನ ಬೇರೆಯವರ ಒಂದು ವಾಟ್ಸಪ್ ಡಿ ಪಿನ ಡೌನ್ಲೋಡ್ ಮಾಡಬೇಕು ಅಂದರೆ ಮೊದಲು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಇಲ್ಲಿಂದ ಒಂದು ಟೂಲನ್ನು ಸರ್ಚ್ ಮಾಡ್ಕೋಬೇಕಾಗುತ್ತೆ. ಆ ಒಂದು ವೆಬ್ಸೈಟ್ನ ಹೆಸರು ಏನಿದೆ ಅಂತ ನೋಡಿ, ಕರೆಕ್ಟಾಗಿ ನಾನು ಸರ್ಚ್ ಮಾಡಿರುವಂಥ ವೆಬ್ಸೈಟನ್ನೇ ನೀವು ಕೂಡ ಸರ್ಚ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೋಡ್ಬೋದು, ವಾಟ್ಸಪ್ ಡಿ ಪಿ ಡೌನ್ಲೋಡರ್ ಅಂತ ನೀವು ಸರ್ಚ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಮೇಲ್ಗಡೆ ಇಲ್ಲಿ ಟೂಲ್ಸ್ ಇನ್ ಅನ್ನುವಂಥ ವೆಬ್ಸೈಟ್ ಬರುತ್ತೆ. ವಾಟ್ಸಪ್ ಪ್ರೊಫೈಲ್ ಪಿಕ್ಚರ್ ಡೌನ್ಲೋಡರ್ ಅಂತ ಇಲ್ಲಿ ಬರ್ತಾ ಇದೆ. ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಮೇಲ್ಗಡೆ ಟೂಲ್ಸ್ ಇನ್ ಅಂತ ವೆಬ್ಸೈಟು, ಅದೇ ವೆಬ್ಸೈಟ್ನ ನೀವು ಓಪನ್ ಮಾಡ್ಕೋಬೇಕಾಗುತ್ತೆ. ಅದರ ಕೆಳಗಡೆ ಇರುವಂಥ ಒಂದು ವಾಟ್ಸಪ್ ಡಿ ಪಿ ಡೌನ್ಲೋಡರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಫೋನ್ ನಂಬರ್ನ ಹಾಕಬೇಕಾಗುತ್ತೆ. ಯಾರೋ ಒಂದು ಡಿ ಪಿನ ಡೌನ್ಲೋಡ್ ಮಾಡ್ತಾ ಇದ್ದೀರಾ. ಅದಕ್ಕೂ ಮೊದಲು ಇಲ್ಲಿ ಕಂಟ್ರಿನ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಂಡಿಯಾ ಅಂತ. ಇಲ್ಲಿ ನೋಡಿ ಕಂಟ್ರಿ ಕೋಡನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಅವರ ಒಂದು ಫೋನ್ ನಂಬರ್ನ ಹಾಕಬೇಕು, ನೀವು ಯಾರ ಒಂದು ಡಿ ಪಿನ ಡೌನ್ಲೋಡ್ ಮಾಡ್ತಾ ಇದ್ದೀರಾ. ಇಲ್ಲಿ ಇನ್ನೊಂದು ವಿಷಯ ಏನು ಅಂದರೆ ಸ್ನೇಹಿತರೆ, ನೀವು ಯಾರ ಡಿ ಪಿ ಡೌನ್ಲೋಡ್ ಮಾಡ್ತಾ ಇದ್ದೀರಾ ಅವರ ಒಂದು ಡಿ ಪಿ ಪ್ರೈವಸಿ ಸೆಟ್ಟಿಂಗ್ಸ್ ಅನ್ನೋದು ಎವ್ರಿವನ್ ಇದ್ದರೆ ಮಾತ್ರ ಇಲ್ಲಿ ಡೌನ್ಲೋಡ್ ಮಾಡೋದಕ್ಕೆ ಬರುತ್ತೆ. ಇಲ್ಲಿ ನೋಡಿ ಡೌನ್ಲೋಡ್ ನೋ ಅಂತ ಕ್ಲಿಕ್ ಮಾಡ್ಕೋತೀನಿ. ಪ್ರೈವಸಿ ಸೆಟ್ಟಿಂಗ್ಸ್ ಇಲ್ಲಿ ನೋಡಿ ಈ ರೀತಿ ತೋರಿಸ್ತಾ ಇದೆ. ನಂತರದಲ್ಲಿ ಇಲ್ಲಿ ಸೇವ್ ಡಿ ಪಿ ಅಂತ ಕ್ಲಿಕ್ ಮಾಡಿದರೆ ಇದರ ಒಂದು ಕ್ಲಿಯರಿಟಿ ಏನಿದೆ ಕ್ವಾಲಿಟಿ ಅದೇ ಕ್ವಾಲಿಟಿನಲ್ಲಿ ಡೌನ್ಲೋಡ್ ಆಗುತ್ತೆ. ಅಂದರೆ ಅವರು ಯಾವ ಕ್ವಾಲಿಟಿನಲ್ಲಿ ಅದನ್ನು ಸೆಟ್ ಮಾಡಿದರೆ ಇಲ್ಲಿ ನೋಡಿ ಡೌನ್ಲೋಡ್ ಅಂತ ಕ್ಲಿಕ್ ಮಾಡ್ತೀನಿ. ಸೇವ್ ಮಾಡಿದರೆ ಅಥವಾ ಅವರು ಎಚ್ ಡಿ ಕ್ವಾಲಿಟಿನಲ್ಲಿ ಸೇವ್ ಮಾಡಿದರೆ ಅದೇ ಎಚ್ ಡಿ ಕ್ವಾಲಿಟಿನಲ್ಲಿ ನಮ್ಮ ಡಿ ಪಿ ಅನ್ನೋದು ಡೌನ್ಲೋಡ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ನಾವು ನಮ್ಮ ಒಂದು ವಾಟ್ಸಪ್ ಡಿ ಪಿನ ಬೇರೆಯವರ ಒಂದು ನಮ್ಮ ಸ್ನೇಹಿತರ ವಾಟ್ಸಪ್ ಡಿ ಪಿನ ಡೌನ್ಲೋಡ್ ಮಾಡಿದ್ದೀವಿ. ಅವರು ಪ್ರೈವಸಿ ಸೆಟ್ಟಿಂಗ್ಸ್ನಲ್ಲಿ ಕೆಲವು ಜನರಿಗೆ ಕಾಣದಿರುವ ಹಾಗೆ ಅವರು ಇಟ್ಟಿದ್ರೆ ಆವಾಗ ಮಾತ್ರ ಅದು ಡೌನ್ಲೋಡ್ ಮಾಡೋದಕ್ಕೆ ಬರಲ್ಲ. ಪ್ರೈವಸಿ ಸೆಟ್ಟಿಂಗ್ಸ್ನಲ್ಲಿ ಎವ್ರಿವನ್ ಅಂತ ಇಟ್ಟಿದ್ರೆ ಆರಾಮಾಗಿ ಅದು ನಾವು ಡೌನ್ಲೋಡ್ ಮಾಡ್ಕೋಬೋದು.